ನನಗೆ ನನ್ನ ಪುನರ್ಜನ್ಮ ಮತ್ತು ಪೂರ್ವಜನ್ಮದ ಬಗ್ಗೆ ಈಗ ಸ್ವಲ್ಪ ಮನಸ್ಸಿನಲ್ಲಿ ಸಂದೇಹ ಇದೆ. ಸಂದೇಹಕ್ಕೆ ಕಾರಣ ಏನಂದ್ರೆ ಈ ಈ ಲೋಕದಲ್ಲಿ ಏನೆಲ್ಲ ಈಗ ನಡೀತಿದೆ ಅದರ ಸರಿಯಾಗಿ ಸ್ಪಷ್ಟೀಕರಣವಾಗುವುದಿಲ್ಲ. ಯಾಕಂದ್ರೆ ಅದು ಪೂರ್ವಜನ್ಮ ಫಲ ಎನ್ಬಹುದು. ಆದ್ದರಿಂದ ಸ್ವಲ್ಪ ಇದಕ್ಕೆ ಏನಾದರೂ ಪುನರ್ಜನ್ಮ ಇದ್ದೇ ಇದೆ, ತತ್ಪೂರ್ವ ಜನ್ಮವೂ ಇದೆ. ಪೂರ್ವಜನ್ಮದ ಫಲ ಈ ಜನ್ಮದಲ್ಲಿ ಬಂತು, ಈ ಜನ್ಮದ ನಮ್ಮ ಕರ್ಮ ಬಂಧನ ಫಲ ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ. ಅದು 100% ಕರೆಕ್ಟ್ ಆಗಿದೆ. ಆತ್ಮ ಅವಿನಾಶಿಯೋ ವಿನಾಶಿಯೋ? ಆತ್ಮ ಅವಿನಾಶಿ. ಹಾ, ಆತ್ಮ ಅವಿನಾಶಿಯೇ. ಅಂದ್ರೆ ಆತ್ಮ ಜನ್ಮ ಪಡೆಯೋಲ್ಲ. ಕರ್ಮ ಮಾಡಿದ ಹಾಗೆ ದೇಹ ಸಿಗುತ್ತೆ. ಕರ್ಮ ಪೂರ್ಣವಾದಾಗ ದೇಹ ಮುಗಿಯುತ್ತೆ, ಆತ್ಮಕ್ಕೆ ಪುನಃ ಬೇರೆ ದೇಹ ಸಿಗುತ್ತೆ. ಯಾಕೆಂದ್ರೆ ಆತ್ಮಜ್ಞಾನದಿಂದಾಗಿ ಕರ್ಮ ಮಾಡಲಾಗುತ್ತೆ, ಕರ್ಮದ ಫಲ ಅನುಭವಿಸಲೇಬೇಕು. ಅದು ಸ್ವತಃ ಅವಿನಾಶಿ. ಅದರಿಂದಾಗಿ ಈ ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಅನುಭವಿಸಬೇಕು. ಹಾಗಾದ್ರೆ ಆತ್ಮ ಅಜ್ಞಾನಿಯಾಗಿದೆ. ಯಾಕೆಂದ್ರೆ ಈ ಲೋಕರೂಢಿ ಹೇಗಿದೆ ಅಂದ್ರೆ, ಜನ್ಮವಾದಾಗ್ಲೇ ಹೆಸರು ಕೊಡ್ತಾರೆ. ನೀವು ರಂಗನಾಥ್ರು, ನೀವು ರಂಗನಾಥ್ರು. ನೀವು ತಿಳಿತೀರೇನಂದ್ರೆ ನಾನೇ ರಂಗನಾಥನು. ನೀವು ಸ್ವತಃ ಯಾರಾಗಿದ್ದೀರಂತ ನಿಮ್ಗೆ ತಿಳಿದಿಲ್ಲ. ಯಾಕೆಂದ್ರೆ ಸುತ್ತಮುತ್ತಿನವರು ಅಜ್ಞಾನಿಗಳು. ಎಲ್ರೂ ಅಜ್ಞಾನವನ್ನೇ ಪ್ರಧಾನಿಸ್ತಿದ್ದಾರೆ. ಮತ್ತು ನಾನೇ ರಂಗನಾಥನು, ನೀನು ಒಳ್ಳೇದು ಮಾಡಿದಿ, ರಂಗನಾಥ ಒಳ್ಳೇದು ಮಾಡಿದ, ನೀವು ಖುಷಿ ಪಡ್ತೀರಿ. ಏನಾದ್ರೂ ಕೆಟ್ಟ ಹೋಯ್ತು ಅಂದ್ರೆ, ರಂಗನಾಥ ಹಾಳು ಮಾಡಿದ, ಅವನನ್ನು ಸರಿಪಡಿಸಿ ಹೊಡೀರಿ. ಇದೇ ಅಜ್ಞಾನ ಎಂದ್ರೆ. ಏನಾದ್ರೂ ಒಳ್ಳೇದಾಯ್ತು ಅಂದ್ರೆ ಪ್ರೋತ್ಸಾಹಿಸ್ತಾರೆ, ಬಿಗಡಾಯಿಸ್ತು ಅಂದ್ರೆ ಎಲ್ರೂ ದೋಷಿಸ್ತಾರೆ. ಆಗ ನಮಗೂ ದುಃಖವಾಗುತ್ತೆ. ಆಗ ನಾವು ಕರ್ತಾ ಪದದ ಭ್ರಾಂತಿಯಿಂದ ಹೊಸ ಕರ್ಮ ಕಟ್ತಾ ಇಡ್ತೇವೆ. ಒಳ್ಳೇದು ಮಾಡಿದ್ರೆ ತುಂಬಾ ಗೌರವವಾಗುತ್ತೆ, ಎಷ್ಟು ಒಳ್ಳೇದು ಮಾಡಿದೆ. ಕೆಟ್ಟು ಹೋದ್ರೆ ಇನ್ನೊಬ್ಬರನ್ನ ಆಕ್ಷೇಪಿಸ್ತೇವೆ, ಅವನು ಹಾನಿ ಮಾಡಿದ್ದು ಅವನಿಂದಾಗಿ ಹಾಳಾಯಿತು, ಅವನೇ ಹೊಣೆಗಾರ. ಅಂದ್ರೆ ಇನ್ನೊಬ್ಬರ ಆಕ್ಷೇಪ ದೋಷ ತೆಗೆಯೋದ್ರಿಂದಲೇ ಅಥವಾ ತಪ್ಪು ಹುಡುಕೋದ್ರಿಂದ ಕರ್ಮವಾಗುತ್ತೆ. ಮತ್ತು ಕರ್ಮವಾಗೋದ್ರಿಂದ ಪೂರ್ಣ ಜೀವನದಲ್ಲಿ ಕಾಸಲ್ ಬಾಡಿ ತಯಾರಾಗುತ್ತೆ. ಮತ್ತು ಎರಡನೇ ಲೈಫ್ ಕಾಸಲ್ ಬಾಡಿಯ ಇಫೆಕ್ಟಿವ್ ಬಾಡಿಯಾಗಿದೆ. ಮೈಂಡ್, ಸ್ಪೀಚ್ ಅಂಡ್ ಬಾಡಿ ದೇ ಆರ್ ಡಿಸ್ಚಾರ್ಜ್ಡ್ ಇನ್ ದಿಸ್ ಲೈಫ್. ಮತ್ತು ಡಿಸ್ಚಾರ್ಜ್ನ ಟೈಮ್ನಲ್ಲಿ ನಾನ್ ಮಾಡಿದ್ದು, ನಾನ್ ಯೋಚಿಸಿದ್ದು, ನಾನು ಹೇಳಿದ್ದು, ನಾನ್ ಕೆಲಸ ಮಾಡಿದ್ದು, ಕರ್ತಾಭಾವದಿಂದ ಇನ್ನೊಂದು ಭಾವದಲ್ಲಿ ಕರ್ಮ ಕಾಸಲ್ ಬಾಡಿ ನಾವು ಚಾರ್ಜ್ ಮಾಡ್ತೇವೆ. ಇನ್ನೊಂದು ಭಾವದಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ವಿಚಾರ, ವಾಣಿ, ವರ್ತನೆ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ. ಈ ಕಾಸಸ್ ಅಂಡ್ ಇಫೆಕ್ಟ್ಸ್ ಅಂಡ್ ಕಾಸಸ್, ಕರ್ಮ ಬಂಧನದ ಲಿಂಕ್ ನಡೀತಾ ಇರುತ್ತೆ. ನಾನು ಯಾರು ಎಂಬ ಜ್ಞಾನ ಸಿಗುತ್ತೆ. ರಂಗನಾಥ ಬೇರೆ, ನಾನು ಶುದ್ಧಾತ್ಮ. ಆಗ ಹೋಗಿ ಹೊಸ ಕರ್ಮ ಬೀಜ ಸ್ಟಾಪ್ ಆಗುತ್ತೆ. ಕಾಸಲ್ ಬಾಡಿ ಸ್ಟಾಪ್ ಆದ್ರೆ ಇಫೆಕ್ಟಿವ್ ಬಾಡಿ ಪೂರ್ಣ ಆಯಿತು. ಹೊಸ ಕಾಸಸ್ ಆಗ್ಲಿಲ್ಲ ಅಂದ್ರೆ ಮುಕ್ತಿ ಪಡಿಬಹುದು ಒಂದೆರಡು ಅವತಾರದಲ್ಲಿ. ಕಳೆದ ಪೂರ್ವಜನ್ಮಗಳ ಕೆಟ್ಟ ಕರ್ಮಗಳ ಫಲವೂ ಕೂಡ ಜ್ಞಾನದಿಂದ ಇದೇ ಜನ್ಮದಲ್ಲಿ ಮುಗಿಬಹುದು ಅಂತೀರಾ? ಮುಕ್ತಿ ಈ ಜನ್ಮದಲ್ಲಂದ್ರೆ ಕಾಸಲ್ ಮುಕ್ತಿ ಸಿಗ್ಬಹುದು. ಇಫೆಕ್ಟಿವ್ ಮುಕ್ತಿ ಒಂದೆರಡು ಜನ್ಮಗಳ ನಂತರ. ಬೀಜ ಬೀಳೋದು ನಿಂತಿತೋ ಅದು ಫಸ್ಟ್ ಸ್ಟೇಜ್ನ ಮೋಕ್ಷ. ಎಲ್ಲಾ ಕರ್ಮದಿಂದ ಮುಕ್ತಿ ಅಂದ್ರೆ ಅದು ಫಸ್ಟ್ ಸ್ಟೇಜ್ನ ಮೋಕ್ಷ. ಮತ್ತು ಕರ್ಮದಿಂದ, ಸಂಸಾರ ಸಂಬಂಧದಿಂದ, ಸಂಯೋಗದಿಂದ ಮುಕ್ತಿ ಪಡೆಯೋದು ಮತ್ತು ಮೋಕ್ಷಗತಿ ಪಡೆಯೋದು ಸಿದ್ಧಕ್ಷೇತ್ರ, ಅದು ಅಂತಿಮ ಮೋಕ್ಷ. ಅದರ ಫಲವಾಗಬಹುದು. ಎರಡನೇ ಪ್ರಶ್ನೆ ಏನಂದ್ರೆ, ಈ ಜನ್ಮದಲ್ಲಿ ಏನ್ ನಡೆಯುತ್ತೋ ಅದು ಪೂರ್ವಜನ್ಮದ ಫಲವಾಗಿದ್ರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಹೇಗೆ ಸಿಗುತ್ತೆ? ಅದು ಪೂರ್ವಜನ್ಮದ ಫಲವನ್ನು ಏನ್ ಚೇಂಜ್ ಮಾಡ್ಬೇಕಿಲ್ಲ. ಫಲದಲ್ಲಿ ಸಮತಾಭಾವ ಇಡ್ಬೇಕು. ಸಮಭಾವ ಇಟ್ಕೊಂಡೇ ಕರ್ಮ ಪೂರ್ತಿ ಮಾಡ್ಬೇಕು. ಬಯಕೆ ದ್ವೇಷ ಇಟ್ಕೊಂಡ್ರೆ ಹೊಸ ಕರ್ಮ ಬೀಜ ಬೀಳುತ್ತೆ. ಯಾವುದೇ ಕರ್ಮ ಫಲ ಬರ್ಲಿ, ಒಳಿತು ಕೆಡುಕು, ಅದರಲ್ಲಿ ಸಮತಾಭಾವ ಇಡ್ಬೇಕು. ಸಂತದ್ದೇ. ಯಾರಾದರೂ ಸನ್ಮಾನಿಸಿದ್ರೆ ಬಯಕೆ ಮಾಡಬಾರ್ದು, ಯಾರು ಅವಮಾನ ಮಾಡಿದ್ರೆ ದ್ವೇಷ ಪಡಬಾರ್ದು. ಸಮಭಾವ ಇಟ್ಕೊಂಡ್ರೆ ಹೊಸ ಕರ್ಮ ಬೀಜ ಬೀಳ್ಲಿಕ್ಕಿಲ್ಲ. ಆ ಪುರುಷಾರ್ಥ ಮನುಷ್ಯನದ್ದು. ನಾವು ಬಯಕೆ ದ್ವೇಷ ಮಾಡ್ತೇವೆ, ಆದ್ದರಿಂದ ಹೊಸ ಕರ್ಮ ಕಟ್ತೇವೆ. ಕರ್ಮಫಲ ಅನುಭವಿಸ್ಬೇಕು. ಯಶ ಸಿಗುತ್ತೆ, ಅಪಯಶ ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಅಪಮಾನ ಸಿಗುತ್ತೆ. ಎಲ್ಲಾ ಕರ್ಮದ ಫಲವಾಗಿದೆ. ನಾವು ಒಳಗಡೆ ಬಯಕೆ ದ್ವೇಷ ಮಾಡ್ತೇವೆ, ಯಾಕೆಂದ್ರೆ ಅಜ್ಞಾನದಿಂದಾಗಿ. ನಾನೇ ರಂಗನಾಥನು, ನನ್ನನ್ನು ಅವಮಾನ ಮಾಡಿದ್ರು, ನಾನು ರಂಗನಾಥ, ಇದೇ ಅಜ್ಞಾನ. ಅದರಿಂದಾಗಿ ನನ್ನ ಅವಮಾನವಾಯಿತು ಅನಿಸುತ್ತೆ. ಮತ್ತು ನಾನು ಯಾರೆಂಬುದು ತಿಳಿಯುತ್ತೋ ಆಗ ಅರ್ಥವಾಗುತ್ತೆ ರಂಗನಾಥ ಬೇರೆ, ನನ್ನ ಅವಮಾನವಲ್ಲ, ರಂಗನಾಥನ ಕರ್ಮದ ಫಲ ಬಂತು. ಅವ ತಪ್ಪು ಮಾಡಿದ, ಅದ್ರ ಫಲ ಬಂತು. ನಿಮ್ಮಲ್ಲಿ ಸಮಭಾವ ಇದ್ರೆ ಹೊಸ ಕರ್ಮ ಬಂಧನ ಆಗೋಲ್ಲ. ಆ ದಾರಿ ಇಲ್ಲಿದೆ. ದೇಹ ರೂಪದಿಂದ ಆತ್ಮಜ್ಞಾನ ಆಗಲ್ಲ. ಆದ್ದರಿಂದ ದೇಹ ಭೋಗಿಯಾಗಿ ಅನುಭವಿಸ್ಲಿಕ್ಕೆ ಮನುಷ್ಯ ಲೋಕಕ್ಕೆ ಬರಬೇಕಾಗುತ್ತೆ.
ನಾರ್ಮಲಿ ಎಲ್ಲಿಯ ಮನುಷ್ಯ ಹಾಗೂ ದೇವಲೋಕದ ಮನುಷ್ಯ ಇದರಲ್ಲಿ ವ್ಯತ್ಯಾಸ ತಿಳಿಯೋದು ಹೇಗೆ? ಆಕ್ಚುಲಿ ಏನಂದ್ರೆ, ಈ ಯಾರಾದರೂ ಕಿರಾಣಿ ಅಂಗಡಿ ನಡೆಸ್ತಾರೆ, ಅಲ್ಲಿ ಏನಾದರೂ ತಪ್ಪು ಎಸಗಿದ್ರೆ 6 ತಿಂಗಳು ಜೈಲಾಗುತ್ತೆ. 6 ತಿಂಗಳ ಜೈಲು ಮುಗಿಸಿ ಪುನಃ ಅಂಗಡಿಗೆ ಬರ್ತಾನೆ. ಅಲ್ಲಿ ಸ್ವಲ್ಪ ಲಾಭವಾಯಿತು ಅಂದರೆ ರಜೆ ದಿನದಲ್ಲಿ 15 ದಿವಸ ತಿರುಗಾಡಲು ಹೋಗ್ತಾನೆ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಮತ್ತದೇ ಅಂಗಡಿಗೆ ಬರ್ತಾನೆ. ಹಾಗೇ ದೇವಲೋಕದಿಂದ ಹಿಂತಿರುಗಿ ಮನುಷ್ಯನಾಗಿ ಬಂದ್ರೆ ಅದೇ ಮನುಷ್ಯ ನಮ್ಮ ಹಾಗೇನೆ. ಆದರೆ ಅದು ಪುಣ್ಯದ ಫಲ. ಅನುಭವಿಸಲು ದೇವಲೋಕಕ್ಕೆ ಹೋದ, ಮತ್ತು ಪುಣ್ಯದ ಫಲ ಮುಗೀತು ಅಂದರೆ ಪುನಃ ಮನುಷ್ಯ ಲೋಕದಲ್ಲಿದ್ದು ನಾರ್ಮಲ್ ಜೀವನವನ್ನ ಡೆವಲಪ್ಮೆಂಟ್ನಲ್ಲಿ ಮುಂದುವರಿತಾನೆ. ಅಂದ್ರೆ ಏನೂ ವ್ಯತ್ಯಾಸವಿಲ್ಲ. ಮೌನದಲ್ಲಿದ್ದರೆ ಮೌನ ಅಂದ್ರೆ ಮನದ ಮೌನ ಬೇಕು. ವಾಣಿಯ ಮೌನ ಏನ್ ಮಾಡ್ತದೆ? 2 ಗಂಟೆ ಮೌನವಾಗಿರ್ತಾರೆ, ಮತ್ತೆ ಹೀಗೆ ಬರೀತಾರೆ, ಇಲ್ಲಾಂದ್ರೆ ಹೇಳ್ತಾರೆ ಮರುದಿನ ಮೌನ ಮುಗೀತು. ಇಲ್ಲ, ಹಾಗೆಲ್ಲ ಮೌನ ಮನದ ಮೌನ ಬೇಕು. ಬಾಯಿಯಿಂದ ಮಾತನ್ನು ನಿಲ್ಲಿಸಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಇನ್ನೊಂದು ದಾರಿ ಹೇಳ್ತೇವೆ, ನೀವು ಹೀಗೆ ಭಾವನೆ ಮಾಡಿ, ನನ್ನ ವಾಣಿಯಿಂದ ಯಾರಿಗೂ ನೋವಾಗಬಾರ್ದು ಅಂತ ಮಾತು ಆಡ್ಬೇಕು. ಬಹಳವಾಯಿತು ಬಹುದೊಡ್ಡ ಮೌನ. ಆದರೆ ಅದು ಸುಗಮವಲ್ಲ ದಾರಿ. ಅದು ಅಂದ್ರೆ ಸಪ್ರೆಸ್ ಮಾಡೋದು. ನನ್ನ ಮೌನವಿದೆ, ಅದರಿಂದ ನನ್ನ ತಮಾಷೆ ಮಾಡ್ತೀಯ. ಒಮ್ಮೆ ನನ್ನ ಮೌನ ಮುಗಿಲಿ, ಎಲ್ಲರ ರಿಪೋರ್ಟ್ ತೆಗಿತೇನೆ, ಎಲ್ಲರನ್ನ ಸರಿ ಮಾಡ್ತಾನೆ. ಅದು ಸರಿ ದಾರಿಯಲ್ಲ. ಆದರೂ ಮಾಡ್ತೀರಾದ್ರೆ ಮಾಡಿ, ಒಂದಿನಾದ್ರೂ ಮನೆಯಲ್ಲಿ ಶಾಂತಿ. ಮತ್ತು ಮನದಿಂದಲೂ ಯಾವುದೇ ಸನ್ನೆ ಮಾಡಬಾರ್ದು, ಮನದಿಂದಲೂ ಅಲ್ಲ. ಮತ್ತು 3 ಗಂಟೆ ಆಯ್ತು, ಚಹಾ ಕೊಡು, ಎಷ್ಟೊತ್ತಾಯ್ತು, ಏನು ಸನ್ನೆ ಇಲ್ಲ. ಬಂದ್ರೆ ತಿನ್ನುವುದು, ಇಲ್ದಿದ್ರೆ ಮೌನ. ಮತ್ತೆ ಭಗವಂತನ ನಾಮಸ್ಮರಿಸಿ, ಅದು ಒಳ್ಳೇದು. ದೀಪಕಣ್ಣ, ಆಪ್ತಾವ್ ಅಣ್ಣಿ 3ರಲ್ಲಿ ದಾದಾಜಿ ಅಂದಿದ್ದಾರೆ, ಆತ್ಮವು ರುದ್ರಗೌನಿಯಾಗಿದೆ, ಆದ್ರೆ ಬುದ್ಧಿಶಾಲಿಯ ಟಚ್ನಲ್ಲಿ ಬರಬಾರ್ದು. ಇದರ ಅರ್ಥ ಸ್ವಲ್ಪ ತಿಳಿಸ್ತೀರಾ? ಆಕ್ಚುಲಿ ಬುದ್ಧಿಶಾಲಿಗಳು ಹೇಳ್ತಾರೆ ಇದು ಸರಿ, ಇದು ತಪ್ಪು, ಬಯಕೆ ದ್ವೇಷ ಕಲಿಸ್ತಾರೆ. ಮತ್ತೆ ಬಯಕೆ ದ್ವೇಷ ಕಲ್ತ್ರೆ ಮೆಲ್ಲನೆ ಸ್ಲಿಪ್ ಆಗಿ ಪರಮಾಣು ಚಾರ್ಜ್ ಆಗುತ್ತೆ. ಚಾರ್ಜ್ ಆದ ಪರಮಾಣುವಿನಿಂದಾಗಿ ಅಧೋಗತಿಗೆ ಹೋಗ್ಬೋದು. ಈ ಬಯಕೆ ದ್ವೇಷದಿಂದಾಗಿ ಕರ್ಮ ಕಟ್ಟುತ್ತೆ ಮತ್ತು 4 ದಿಶೆಯಲ್ಲಿ ಸಂಚರಿಸುತ್ತೆ. ಆದ್ರೆ ದೀಪಕಣ್ಣ, ಬುದ್ಧಿಯ ಬಲದಿಂದಲೇ ನಾವು ಇಲ್ಲಿವರೆಗೆ ತಲುಪಿದೆ ಅಲ್ವೇ? ಅದು ಬುದ್ಧಿ ಬಂದಿದೆ ಮತ್ತು ಬುದ್ಧಿಶಾಲಿಯ ಟಚ್ನಲ್ಲಿ ನಾವು ಬಂದಾಗಿದೆ. ಅಂದ್ರೀಗ ಆಕ್ಚುಲಿ ಏನಂದ್ರೆ, ನ್ಯಾಚುರಲ್ ಕಾಡಿನಲ್ಲಿರುವವರು ಬುದ್ಧಿಶಾಲಿಯ ಟಚ್ನಲ್ಲಿ ಮೆಲ್ಲನೆ ಊರ್ಧ್ವಗತಿಗೆ ಸಾಕ್ತಿರ್ತಾರೆ. ಎತ್ತರದ ಡೆವಲಪ್ಮೆಂಟ್ನಲ್ಲಿ ಬರ್ತಾರೆ. ಮತ್ತು ಮನುಷ್ಯನಲ್ಲಿ ಬಂದಾದ್ಮೇಲೆ ಸುತ್ತಮುತ್ತಲಿನ ಬುದ್ಧಿಶಾಲಿ ಅವರಿಗೆ ಸಿಗ್ತಾರೆ. ಅಂದ್ರೆ ಗ್ರಹೀತ್ ಮಿಥ್ಯ ಹೆಚ್ಚಾಗುತ್ತೆ ಮತ್ತು ಮೆಲ್ಲನೆ 4 ದಿಶೆಯಲ್ಲಿ ಕರ್ಮ ಕಟ್ಟಿ ಸುತ್ತಾಡ್ತಾರೆ. ಈಗ ಅಂತವರಿಗೆ ಏನ್ ಮಾಡಬೇಕು? ಈಗ ಜ್ಞಾನಿಗಳನ್ನು ಹುಡುಕ್ಬೇಕು. ಜ್ಞಾನಿಗಳು ಸಿಕ್ಕಿದ್ರೆ ಕರ್ಮ ಬಂಧನದ ಮುಕ್ತಿಯ ಮಾರ್ಗ ತೋರಿಸ್ತಾರೆ. ಜ್ಞಾನಿಗಳು ಸಿಕ್ಕಿದ್ದಾರೆ. ಸರಿ, ಹಾಗಿದ್ರೆ ಆತ್ಮದ ಜ್ಞಾನದಲ್ಲಿರಿ. ಧನ್ಯವಾದ. ರಾಧಾಕೃಷ್ಣ ನಟುಬೆ, ಅಹಮದ್ ನಗರ್. ಹೇಳಿ. ಜಯ ಸಚ್ಚಿದಾನಂದ. ಆತ್ಮಜ್ಞಾನ ಆಗ್ತಿದೆ ಅಂದ್ರೆ ಇದರ ಸ್ಪಷ್ಟೀಕರಣ ಬೇಕು. ಆತ್ಮಜ್ಞಾನ ಆಗ್ತಿದೆ ಅಂದ್ರೆ ಏನು, ಯಾವ ಪದ್ಧತಿಯಿಂದ? ಆತ್ಮಜ್ಞಾನ ಆಯ್ತು ಅಂದ್ರೆ ಏನಂದ್ರೆ ನಮ್ಗೆ ಜಾಗೃತಿ ಸಿಕ್ಕಿತು. ಸ್ವತಃ ನಾನು ಯಾರು? ನಾನು ರಾಧಾಕೃಷ್ಣನೆಂದರೆ ಇದು ಶರೀರದ ಹೆಸರಾಗಿದೆ. ನಾನು ಯಾರೆಂಬುದು ತಿಳಿದ್ರೆ ನಂತರ ತನ್ನ ತಪ್ಪಿನ ಅರಿವಾಯ್ತು ಅಂದ್ರೆ ಆತ್ಮಜ್ಞಾನ ಆಗುವ ಲಕ್ಷಣ ಏನು? ತನ್ನ ತಪ್ಪಿನ ಅರಿವಾಗೋದು, ಎದುರಿನವರು ನಿರ್ದೋಷಿ ಕಾಣಿಸೋದು, ಅಂದ್ರೆ ಆತ್ಮಜ್ಞಾನವಾಯ್ತೆಂದು ತಿಳಿಬಹುದು. ಇಲ್ಲಾಂದ್ರೆ ನಾನು ಆತ್ಮನು ಇದೆಲ್ಲ ಒಳ್ಳೆ ವಿಚಾರವೇ. ಆದ್ರೆ ಆತ್ಮಜ್ಞಾನವಾದ್ಮೇಲೆ ತನ್ನ ತಪ್ಪಿನ ಅರಿವಾಗುತ್ತಾ ಸಾಗತ್ತೆ. ಮತ್ತೆ ಇತರರನ್ನ ನಿರ್ದೋಷಿ ನೋಡ್ತೀರಿ ಮತ್ತು ಸ್ವತಃ ಜಾಗೃತರಾಗ್ತೀರಿ. ವಾಣಿ, ವಿಚಾರ, ವರ್ತನೆಯಲ್ಲಿ ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ತಕ್ಷಣ ಜಾಗೃತಿ ಬರುತ್ತೆ. ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ತಾನೆ, ತಪ್ಪು ಮಾಡಬಾರ್ದೆಂದು ನಿಶ್ಚಯಿಸ್ತಾನೆ. ಅಂದ್ರೆ ತಿಳಿಬೇಕು, ಈಗ ನಿಜವಾದ ಆತ್ಮಜ್ಞಾನ ದಾರಿಯಲ್ಲಿ ಮುಂದುವರೆದಿದ್ದಾನೆ. ತಿಳಿತಲ್ಲ ನಿಮ್ಗೆ? ಕದಂ ದತ್ತಾತ್ರೇಯ. ಹಲೋ. ಹೇಳಿ. ನಮಸ್ಕಾರ. ಹಾ ಸರ್, ನಂದೊಂದು ಪ್ರಶ್ನೆ ಇದೆ. ಸೃಷ್ಟಿಯ ನಿರ್ಮಾಣ ಯಾಕಾಯ್ತು? ಇದರ ಹಿಂದೆ ಕಾರಣ ಏನಿದೆ? ಅಂದ್ರೆ ಸೃಷ್ಟಿಯ ನಿರ್ಮಾಣದ ಹಿಂದೆ ಆಕ್ಚುಲಿ ಸೃಷ್ಟಿಯಲ್ಲಿ ನಾವೇನು ಕಾಣ್ತೇವೆಯೋ, ಪಂಚೇಂದ್ರಿಯಗಳಿಂದ ಏನೆಲ್ಲ ಅನುಭವಕ್ಕೆ ಬರುತ್ತವೆಯೋ, ಆಲ್ ದಿಸ್ ಇಸ್ ರಿಲೇಟಿವ್ ಆರ್ ಟೆಂಪರರಿ ಅಡ್ಜಸ್ಟ್ಮೆಂಟ್. ಆದರೆ ಸೃಷ್ಟಿ ಏನು ಕಾಣ್ತಿದೆಯೋ ಪಂಚೇಂದ್ರಿಯಗಳಿಂದ, ಅದರಿಂದ ಮುಂದಿನ ಮಾತೇನಿದೆ, ದೇರ್ ಆರ್ 6 ಇಟರ್ನಲ್ ಎಲಿಮೆಂಟ್ಸ್. 6 ಅವಿನಾಶಿ ತತ್ವದಿಂದ ಸೃಷ್ಟಿಯಾಗಿದೆ. ಮತ್ತು ಅವಿನಾಶಿ ತತ್ವ ಅದು ಯಾವಾಗಲೂ ಮುಗಿಯೋದಿಲ್ಲ, ಅದರ ಉದಯನೂ ಆಗೋಲ್ಲ.
ಅವಿನಾಶಿ ತತ್ವ ಅಂದ್ರೆ ಶಾಶ್ವತ ತತ್ವ. ಶಾಶ್ವತ ತತ್ವ ಸುತ್ತಮುತ್ತ ಬರೋದ್ರಿಂದ ಇದು ಕಾಲತತ್ವ, ಇದು ಚೇತನ ತತ್ವ, ಗತಿಗೆ ಸಹಾಯ ಮಾಡುವ ತತ್ವವಾಗಿದೆ, ಸ್ಥಿರ ಮಾಡುವ ತತ್ವ ಇದೆ, ಆಕಾಶ ತತ್ವ ಇದೆ ಮತ್ತು ಜಡ ತತ್ವ ಇದೆ. ಹೀಗೆ 6 ಅವಿನಾಶಿ ತತ್ವಗಳು ಸುತ್ತಮುತ್ತ ತಿರುಗ್ತಿರುತ್ತವೆ. ಅದರಿಂದಾಗಿ ಅವಸ್ಥೆಗಳು ಉತ್ಪನ್ನವಾಗುತ್ತವೆ ಮತ್ತು ಅವಸ್ಥೆಗಳು ಎಲ್ಲ ವಿನಾಶಿಯಾಗಿವೆ, ತತ್ವ ವಿನಾಶಿ. ಹೇಗೆ ಸೂರ್ಯ, ಚಂದ್ರ, ಪೃಥ್ವಿ ಅಕ್ಕಪಕ್ಕ ತಿರುಗಿದ್ರೆ ಅವಸ್ಥೆಗಳು ಉತ್ಪನ್ನವಾಗುತ್ತವೆ. 1, 2, 3, 4, 5 ಚಂದ್ರಮಾನ ಅವಸ್ಥೆಗಳು ರೂಪಾಂತರಗೊಳ್ಳುತ್ತೆ, ಬದಲಾಗ್ತಾ ಇರ್ತವೆ. ಚಂದ್ರನ ವಿನಾಶವಾಗುವುದಿಲ್ಲ. ಒಮ್ಮೆ ಸೂರ್ಯಗ್ರಹಣ, ಒಮ್ಮೆ ಚಂದ್ರಗ್ರಹಣ ನಾವು ನೋಡ್ತೇವೆ. ಇವೆಲ್ಲ ಅವಸ್ಥೆಗಳು ಉತ್ಪನ್ನವಾಗುತ್ತವೆ. ಆದ್ರೆ ತತ್ವ ಹೇಗೆ ಸೂರ್ಯ ಚಂದ್ರ ಸದಾ ಇರ್ತಾರೆ, ಹಾಗೆ ಅವಿನಾಶಿ ತತ್ವ ಸದಾ ಇರುತ್ತೆ ಮತ್ತು ಅವಸ್ಥೆಗಳು ಉತ್ಪನ್ನವಾಗುತ್ತವೆ. ಈ ಸೃಷ್ಟಿಯ ನಿರ್ಮಾಣ ಆಗಿದ್ದಲ್ಲ, ಸೃಷ್ಟಿ ಅನಾದಿ ಕಾಲದಿಂದಲೂ ಇತ್ತು, ಅನಂತ ಕಾಲದವರೆಗೆ ಹೀಗೇನೇ ಇರುತ್ತೆ. ಭಗವಾನ್ ರಾಮಚಂದ್ರರಿಗೆ ವಶಿಷ್ಠ ಮುನಿಗಳು ಜ್ಞಾನ ನೀಡಿದ್ದಾರೆ. ಅದೇನೆಂದ್ರೆ ಜಗತ್ತು ಸ್ವಯಂಭೂ, ಅನಾದಿ ಅನಂತ, ಸ್ವಯಂ ಸಂಚಾಲಿತವಾಗಿದೆ, ಯಾರೂ ಕರ್ತರಿಲ್ಲ. ಅವಿನಾಶಿ ತತ್ವದ ಅದರ ಸೇರ್ಪಡೆಯಿಂದ ಈ ಅವಸ್ಥೆಗಳು ಉತ್ಪನ್ನಗೊಂಡಿವೆ, ಬೇರೆಲ್ಲ ಶಾಶ್ವತ. ಅಂದ್ರೆ ಅದರ ಹಿಂದೆ ಏನು ಕಾರಣಗಳಿಲ್ಲ. ಅದರ ಹಿಂದೆ ಕಾರಣ ಇಷ್ಟೇ ಇದೆ. ಆತ್ಮ ಕಂಪ್ಲೀಟ್ ಆವರಣದ ಆತ್ಮ ಇದೆ. ಮೆಲ್ಲನೆ ಆವರಣ ಮುರಿದು ಮುರಿದು ನಿರಾವರಣ ಆಯಿತು ಅಂದ್ರೆ ಮತ್ತು ಮೋಕ್ಷಕ್ಕೆ ಸೇರುತ್ತೆ. ಮತ್ತು ಬೇರೆಲ್ಲ ತತ್ವ ಇದ್ದ ಹಾಗೆ ಸಂಸಾರದಲ್ಲಿರುತ್ತೆ. ಈ ಜಗತ್ನಲ್ಲಿ ಜೀವತತ್ವಗಳೇನಿವೆ, ಅದರಲ್ಲಿ ಒಂದು ಆತ್ಮ ಮೋಕ್ಷಗತಿಗೆ ಹೋದಾಗ ಒಂದು ಆತ್ಮ ಅವ್ಯವಹಾರದಿಂದ ವ್ಯವಹಾರಕ್ಕೆ ಬರುತ್ತೆ. ಸಂಸಾರ ವ್ಯವಹಾರದಲ್ಲಿ ಅನಂತ ಜೀವ ಇದೆ. ಒಂದು ಜೀವ ಹೆಚ್ಚಾಗಲ್ಲ, ಒಂದು ಜೀವ ಕಡಿಮೆ ಆಗಲ್ಲ. ಅನಂತ ಪರಮಾಣು ಇದೆ, ಒಂದು ಪರಮಾಣು ಹೆಚ್ಚಾಗಲ್ಲ, ಒಂದು ಪರಮಾಣು ಕಡಿಮೆ ಆಗಲ್ಲ. ಎಷ್ಟೇ ಕಡೀರಿ, ಎಷ್ಟೇ ಸುಡ್ಲಿ, ಎಷ್ಟೇ ತುಂಡು ಮಾಡ್ಲಿ, ಬಡಿಲಿ, ಸಾಯ್ಲಿ, ಎಷ್ಟೇ ಮಕ್ಕಳು ಹುಟ್ಲಿ, ಎಷ್ಟೇ ಮಕ್ಕಳು ಸಾಯಲಿ, ಆದ್ರೂ ಒಂದಾತ್ಮ ಹೆಚ್ಚಾಗಲಾರದು, ಒಂದಾತ್ಮ ಕಡಿಮೆ ಆಗಲ್ಲ ಸಂಸಾರ ವ್ಯವಹಾರದಲ್ಲಿ. ಮತ್ತು ಇದರಿಂದ ಯಾವಾಗ ಮೋಕ್ಷಗತಿ ಪಡೆಯುತ್ತೋ ಸಿದ್ಧ ಭಗವಂತನ ಮುಕ್ತ ಆತ್ಮ ಆನಂದವಾಗುತ್ತೆ. ಸಂಸಾರ ವ್ಯವಹಾರದಲ್ಲಿ ಎಂಟ್ರಿಯೂ ಆಗಿಲ್ಲ, ಇಂಥ ಅವ್ಯವಹಾರ ರಾಶಿಯಲ್ಲೂ ಅನಂತ ಆತ್ಮಗಳಿವೆ. ಸಂಸಾರ ವ್ಯವಹಾರವೆಂದ್ರೆ ಆತ್ಮದ ಡೆವಲಪ್ಮೆಂಟ್. ಅದು ಅನುಭವ ಪಡೆದು 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 ಅನಂತ ಪ್ರಕಾರದ ಅನುಭವ ಪಡೆದು ಎಲ್ಲ ಆವರಣಗಳಿಂದ ಮುಕ್ತಿಯಾಯಿತು ಅಂದ್ರೆ ಮೋಕ್ಷಗತಿಗೆ ಹೋಗುತ್ತೆ. ಈ ಸಂಸಾರದ ಪ್ರಯೋಜನ ಅಂದ್ರೆ ಆತ್ಮದ ಡೆವಲಪ್ಮೆಂಟ್. ಸ್ಕೂಲ್ಗಳಿರುತ್ತವೆ ಹೇಗೆ, ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಕಾಲೇಜ್ವರೆಗೆ, ಅದರ ಉಪಯೋಗವೇನು? ಮಗುವನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಸ್ವಲ್ಪ ಡೆವಲಪ್ ಆದರೆ ಸೆಕೆಂಡ್ಗೆ ಕಳಿಸ್ತಾರೆ. ಹೀಗೆ ಮಾಡಿ PhD ಆಯಿತು. ನಂತರ ಔಟ್ ಆಫ್ PhD ನೌಕರಿ ಮಾಡೋದು, ದಂಧೆ ಮಾಡೋದು, ಏನೂ ಮಾಡ್ಬೋದು, ಬಿಸ್ನೆಸ್ ವ್ಯಾಪಾರ ಏನೇ ಮಾಡ್ಬೋದು. ಈ ಡೆವಲಪ್ಮೆಂಟ್ಗೆ ಸ್ಕೂಲ್ ಕಾಲೇಜ್ಗಳಿವೆ. ಹಾಗೇನೆ ಸಂಸಾರನೂ ಡೆವಲಪ್ಮೆಂಟ್ಗಾಗಿ. ಡೆವಲಪ್ಮೆಂಟ್ನಲ್ಲಿ ಸ್ವತಃದ ರಿಯಲೈಸೇಷನ್ ಆಯಿತೋ ಅದಕ್ಕೆ ಮೊದಲು ಸಂಸಾರದ ಪಂಚೇಂದ್ರಿಯಗಳ ಸುಖದ ಅನುಭವ ಪಡಿತಾರೆ, ವಿನಾಶಿ ಸುಖಗಳ. ಮತ್ತು ನಂತರ ಸೋತ್ ಹೋಗ್ತಾನೆ ಅಂತಾನೆ, ಸಂಸಾರದಲ್ಲಿ ಅವಿನಾಶಿ ವಸ್ತುಗಳಲ್ಲಿ ಸುಖಗಳಿಲ್ಲ, ಅವಿನಾಶಿ ಸುಖ ಹೇಗೆ ಪಡೆಯೋದು? ಜ್ಞಾನಿಗಳು ಸಿಕ್ಕಾಗ, ಆತ್ಮಜ್ಞಾನ ಆದಾಗ, ಸೆಲ್ಫ್ ರಿಯಲೈಸೇಷನ್ ಆದಾಗ ಸ್ವತಃದ ಸುಖ ಅನುಭವಕ್ಕೆ ಬಂತು. ನಂತರ ಹೊಸ ಕರ್ಮ ಕಟ್ಟೋದು ಬಿಟ್ಟು ಹೋಗುತ್ತೆ ಮತ್ತು ಮೆಲ್ಲನೆ ಸ್ವತಃದ ಆನಂದದಲ್ಲಿ ಪೂರ್ಣ ದಶೆ ಪ್ರಾಪ್ತಿ ಆಯ್ತು ಅಂದ್ರೆ ಮೋಕ್ಷಗತಿ ಲಭಿಸುತ್ತೆ. ಇದು ಸಂಸಾರದ ಪ್ರಯೋಜನ. ಅರ್ಥವಾಯ್ತಲ್ಲ ನಿಮ್ಗೆ? ಇಲ್ಲ ಸರ್, ಒಂದು ನಿಮಿಷ. ನನಗೆ ಪ್ರಶ್ನೆ ಏನಂದ್ರೆ, ನಾನು ಯಾರಾಗಿದ್ದೇನೆ ಎಂಬ ಪ್ರಶ್ನೆ ಅಲ್ಲ, ನಾನು ಯಾಕಾಗಿದ್ದೇನೆ ಅನ್ನೋ ಪ್ರಶ್ನೆ. ಅದುವೇ. ನಿಮ್ಮ ಹೆಸರೇನು? ಕದಂ ದತ್ತಾತ್ರೇಯ. ಅಂದ್ರೆ ನೀವು ನಿಜವಾಗ್ಲೂ ಕದಂ ಆಗಿದ್ದೀರಾ, ಸತ್ಯನಾ? ಅದು ಮಾತ್ರ ನನಗೆ ತಿಳಿದಿಲ್ಲ ಇನ್ನು. ಅದನ್ನು ತಿಳಿಲಿಕ್ಕೇನೆ ನಮ್ಮ ಜೀವನ ಇರುವುದು. ಈ ಅಜ್ಞಾನವಿದೆ, ನಾನು ಯಾರು, ನಾನು ಯಾಕಾಗಿದ್ದೇನೆ, ಅದು ತಿಳಿಯದ ಕಾರಣ ಈ ಕರ್ಮಬಂಧನ ನಡೀತಾ ಇದೆ. ನಾನು ಯಾರೆಂಬ ಅರಿವಾದ್ರೆ ನಾನು ಸ್ವತಃ ಯಾರು ಮತ್ತು ನಿಮಗೆ ತಿಳಿಬಹುದು. ನಾನು ಆತ್ಮವಾಗಿದ್ದೇನೆ, ಶುದ್ಧಾತ್ಮ. ಮತ್ತು ನಾನು ಯಾರಾಗಿದ್ದೇನೆ, ನಂದು ನನ್ನ ಸ್ವರೂಪದ ಅಜ್ಞಾನವಾಗಿತ್ತು. ಅದರಿಂದ ಸಂಸಾರದ ವ್ಯವಹಾರಗಳಲ್ಲಿ, ಅವಸ್ಥೆಗಳಲ್ಲಿ ಬಯಕೆ ದ್ವೇಷ ಮಾಡಿದ್ರಿಂದ ಕರ್ಮ ಕಟ್ಟಿಕೊಂಡಿದ್ದೇನೆ. ಈಗ ಒಂದೊಂದು ಕರ್ಮವನ್ನು ನಾನು ಸಮಭಾವದಿಂದ ಪೂರ್ಣ ಮಾಡ್ತೇನೆ. ಹೊಸ ಕರ್ಮ ಕಟ್ಟೋದಿಲ್ಲ ಅಂದ್ರೆ ನನಗೆ ಮುಕ್ತಿ ಸಿಗುತ್ತೆ. ನನಗೆ ಈ ಮುಕ್ತಿಗಾಗಿಯೇ ನಮ್ಮ ಜೀವನ ಇರೋದು. ತಿಳಿತಲ್ಲ ನಿಮ್ಗೆ? ಜ್ಞಾನ ಸಿಗೋ ಮೊದಲು ಯಾವ ಕರ್ಮ ಕಟ್ಟಿದ್ದೇವೋ ಅದರಿಂದ ಮುಕ್ತಿ ಹೇಗೆ ಸಾಧ್ಯ? ಅದರ ದಾರಿ ಇಲ್ಲಿಯೇ ಸಿಗುತ್ತೆ. ಒಂದಂದ್ರೆ ಜ್ಞಾನ ವಿಧಿಯಲ್ಲಿ ಬಹು ಪ್ರಕಾರದ ಕರ್ಮ. ಬೀಜವನ್ನು ಸುಡ್ತಾರೆ, ಹಲವು ರೀತಿಯದು ಸುಟ್ಟು ಹೋಗುತ್ತೆ.
ಅಂದ್ರೇನೆ ಆತ್ಮ ಪೂರ್ಣವಾಗುತ್ತೆ, ನಾನು ಶುದ್ಧಾತ್ಮ ಅನ್ನೋ ಜಾಗೃತಿ ಪ್ರಾಪ್ತವಾಗುತ್ತೆ. ಅದು ಆದ್ಮೇಲೆ ಸಂಸಾರದಲ್ಲಿ ಈಗಲೂ ಕರ್ಮ ಫಲದಲ್ಲಿ ಬಯಕೆ ದ್ವೇಷಗಳೇನಿವೆ ಡಿಸ್ಚಾರ್ಜ್ನಲ್ಲಿ, ಅದಂದ್ರೆ 3 ಪ್ರಕಾರದ ಕರ್ಮ ಎಂತಾರೆ. ಒಂದು ಹೊಗೆ ಹಾಗೆ, ಸ್ಟೀಮ್ನ ತರಹ ಹೊಗೆ ಹಾಗೆ, ಒಂದು ನೀರಿನ ಹಾಗೆ, ಇನ್ನೊಂದು ಮಂಜಿನ ಹಾಗೆ. ನೀರಿನಂಥದ್ದು ಮತ್ತು ಮಂಜಿನಂಥದ್ದು, ಹೊಗೆ ಅದು ನೀರು ಮತ್ತು ಹೊಗೆ ಸ್ಟೀಮ್ನ ಹಾಗೆ ಅದು ಕರ್ಮವನ್ನು ಮುಗಿಸಿಬಿಡುತ್ತೆ. ಮಂಜಿನಂತೆ ಗಟ್ಟಿಯಾದ ಕರ್ಮ ಫಲ ಬಂದರೆ ನಿಮಗೆ ದಾರಿ ಇದೆ, ಪ್ರತಿಕ್ರಮಣದ ದಾರಿ ಇದೆ, ಸಾಮಾಯಿಕ ದಾರಿ ಇದೆ. ಅದರಲ್ಲಿ ನಾವು ನಮ್ಮ ಕರ್ಮಗಳನ್ನು ಬಾಕಿ ಇದ್ದದ್ದನ್ನು ಸಮಭಾವದಿಂದ ಪೂರ್ತಿ ಮಾಡಿ ಅವನ್ನು ಬಯಕೆ ದ್ವೇಷದಲ್ಲಿ ಸುಟ್ಟು ಬಿಟ್ರೆ ಆಗ ಕಂಪ್ಲೀಟ್ ಎಲ್ಲ ಕರ್ಮಗಳ ಬೀಜಗಳು ಸುಡುತ್ತವೆ, ಮತ್ತೆ ಮೋಕ್ಷಕ್ಕೆ ನಾವು ಮುಕ್ತರಾಗ್ತೇವೆ. ಕೆಲವೊಮ್ಮೆ ಏನಾಗುತ್ತೆ, ಭೂತಕಾಲದಲ್ಲಿ ತನ್ಮಯದ ಭಾರ ಬೀಳುತ್ತೆ, ಆಗ ನಮ್ಗನಿಸುತ್ತೆ ಆತ್ಮವಿಲ್ಲದೆ ಯಾವುದೇ ವಸ್ತು ಸರಿ ಕಾಣುವುದಿಲ್ಲ. ಇದು ಸರಿನಾ? ಸರಿ. ನನ್ಗೆ ತುಂಬಾ ಹಾರ್ಡ್ ಅನಿಸುತ್ತೆ. ಸ್ವಸಂವೇದನೆ ಮತ್ತು ಸ್ಪಷ್ಟ ವೇದನೆ ಅರ್ಥವಾಗೋಲ್ಲ. ಸ್ವಸಂವೇದನ ಅಂದ್ರೆ ಏನು? ಸಂವೇದನ ಅಂದ್ರೆ ಆತ್ಮದ ಅನುಭವ ತಗೊಳ್ಳೋದು. ಅಂಶ ಸಂವೇದನೆ ಹೆಚ್ಚುತ್ತಾ ಸರ್ವಾಂಶ ಆದ್ರೆ ಅದನ್ನ ಸ್ಪಷ್ಟ ಅನುಭವ ಅಂತೇವೆ. ಅಂದ್ರಿದು ಯಾವಾಗ ಅನುಭವ ಆಗುತ್ತೆ? ಈಗ ಇಷ್ಟಂತೂ ಗೊತ್ತಾಯ್ತು, ಶಿವಾಂಗಿ ಬೇರೆ, ನಾನು ಶುದ್ಧಾತ್ಮ. ಯಾರಾದ್ರೂ ಶಿವಾಂಗಿಯ ತಪ್ಪು ಎತ್ತಿ ಹಿಡಿದ್ರೆ ಶಿವಾಂಗಿಗೆ ಅಪಮಾನ ಅನಿಸುತ್ತೆ, ಅವಳಿಗೆ ಅಹಂಕಾರಕ್ಕೆ ಹರ್ಟ್ ಆಯ್ತು ಅಂದ್ರೆ ಅಪ್ಸೆಟ್ ಆಗ್ತಾಳೆ. ಆಗ ಬೇರೆತನದ ಜಾಗೃತಿ ಇಟ್ಟು ತಪ ಮಾಡಬೇಕು. ತಪಸ್ಸು. ತಪ ಅಂದ್ರೆ ಶಿವಾಂಗಿಯ ಅಹಂಕಾರಕ್ಕೆ ದುಃಖವಾಗಿದೆ, ನಾನ್ ಬೇರೆ. ಈ ತಪವಾದ್ರೆ ಅಹಂಕಾರ ಸುಡುತ್ತೆ, ಅದನ್ನ ಬೇರೆ ನೋಡಬೇಕು. ಮೆಲ್ಲನೆ ಆ ತಪ ಜಾಗೃತಿಯಿಂದ ನಾವು ತಪ ಮಾಡಬಹುದು. ತಪದಲ್ಲಿ ಅಹಂಕಾರ ಕಡಿಮೆ ಆದ್ರೆ ಅನುಭವದ ಅಂಶ ಹೆಚ್ಚಾಗತ್ತೆ. ಇನ್ನೊಮ್ಮೆ ಅಂಥದ್ದೇ ಅಪಮಾನವಾದ್ರೆ ತಕ್ಷಣ ಜಾಗೃತಿ ಬರುತ್ತೆ, ಅಂದ್ರೆ ಶಿವಾಂಗಿಯೇ ಆಗುತ್ತೆ, ನನ್ಗಲ್ಲ, ನಂದೇನು ಸಂಬಂಧವೇ ಇಲ್ಲ ಇದರಲ್ಲಿ. ಆಗ ನಿಮ್ಗೆ ದುಃಖ ಉತ್ಪನ್ನವಾಗೋಲ್ಲ. ಅಷ್ಟು ಅಹಂಕಾರ ಮುಗೀತು ಅಂದ್ರೆ ದುಃಖನೂ ಆಗೋಲ್ಲ. ಜಾಗೃತಿಯು ಬೇರೆತನ ಸಂಪೂರ್ಣ ಇರುತ್ತೆ, ಅದನ್ನ ಅನುಭವದೇಶ ಎನ್ನಲಾಗುತ್ತೆ. ಹೀಗೆ ಅಂಶ ಅನುಭವ ಹೆಚ್ಚುತ್ತಾ ಹೋದ್ರೆ ಸ್ವಸಂವೇದನೆ ಶುರುವಾಗುತ್ತೆ. ಸರ್ವಾಂಶ ಆಯಿತು, ಅದನ್ನು ಸ್ಪಷ್ಟವೇದನ ಅನ್ನಲಾಗುತ್ತೆ. ಜಾಗೃತಿ ಹೆಚ್ಚಿಸುವುದು ಅದು ನಮ್ಮ ಪುರುಷಾರ್ಥ, ತಪ ಮಾಡುವುದು ಅದು ನಮ್ಮ ಪುರುಷಾರ್ಥ. ನಿತಿನ್ ಕೃಷ್ಣವಡೆ. ಜಯ ಸಚ್ಚಿದಾನಂದ. ಹೇಳಿ. ನಾನು ಬೀದರ್ನಿಂದ ರಮೇಶ. ನನ್ನ ಈ ಇಡೀ ಫ್ಯಾಮಿಲಿ ನಾನೆಷ್ಟು ಬಯಸ್ತೇನೆ ಅವರು ಅಷ್ಟೇ ದೂರ ಹೋಗ್ತಾರೆ. ಮತ್ತೆ ನಾನು ಎಷ್ಟೇ ಅವರನ್ನು ಪ್ರೀತಿಸ್ತೇನೆ ಅವರೆಲ್ಲ ನನ್ನನ್ನು ದ್ವೇಷಿಸ್ತಾರೆ. ಇದನ್ನೇ ಪೂರ್ವಜನ್ಮದ ಫಲ ಅನ್ನಲಾಗುತ್ತೆ. ನಾವು ಪ್ರೀತಿಸಿ ಬಯಸ್ತೇವೆ, ನಾವೇನು ದುಃಖ ಕೊಟ್ಟಿಲ್ಲ, ಅವರ ಕಡೆಯಿಂದ ಯಾಕೆ? ಪೂರ್ವದಲ್ಲಿ ನಮ್ಮಿಂದ ಏನೋ ದುಃಖ ಕೊಡಲಾಗಿದೆ, ಏನೋ ಅಪಮಾನ ಮಾಡಿದ್ದೇವೆ, ಹಾನಿ ಮಾಡಿದ್ದೇವೆ, ಏನೋ ದುಃಖ ಕೊಟ್ಟಿದ್ದೇವೆ. ಈಗೇನು ಉಪಾಯ ಮಾಡಬೇಕು? ನಿಮ್ಮ ಕಡೆಯಿಂದ ಪ್ರೀತಿಸೋದನ್ನು ನಿಲ್ಲಿಸಿ. ಮತ್ತವರನ್ನ ಭೇಟಿಯಾಗ್ಲು ಹೋಗೋದು, ಇದು ಮಾಡುವುದು, ಅದು ಮಾಡುವುದು, ಹೆಲ್ಪ್ ಮಾಡುವುದು ಏನಿಲ್ಲ. ಈಗ ಸ್ಥಿರತೆಯಿಂದ ಟೈಮ್ ತೆಗೀರಿ. ಮತ್ತೆ ಈ ಭವದಲ್ಲಿ ಪೂರ್ವದಲ್ಲಿ ಏನೇ ದುಃಖ ಕೊಟ್ಟಿದ್ರೂ ಮನದಿಂದ, ವಾಣಿಯಿಂದ, ವರ್ತನೆಯಿಂದ, ಮನದಿಂದ ಹೇ ಶುದ್ಧಾತ್ಮ, ನಾನು ಮನಸ್ಸಿನಿಂದ ಕ್ಷಮೆ ಯಾಚಿಸ್ತೇನೆ, ನನ್ನನ್ನು ಕ್ಷಮಿಸಿ. ಇಂತಹ ತಪ್ಪು ಮಾಡದಂತೆ ಶಕ್ತಿ ನೀಡಿ. ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಆರಂಭಿಸಿ. ಒಬ್ಬೊಬ್ಬ ವ್ಯಕ್ತಿಯ ಮನೆಯಲ್ಲಿ ಹಸ್ಬೆಂಡ್ ವೈಫ್ ಮಕ್ಕಳ ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲ. ಹೊರಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ನಲ್ಲಿ ಬ್ರದರ್. ಅದರ ಪ್ರತಿಕ್ರಮಣ ಆರಂಭಿಸಿ. ಮತ್ತೆ ಚೆಕ್ ಮಾಡಿ, ನಮ್ಮ ಯಾವ ತಪ್ಪಿನಿಂದಾಗಿದೆ? ಹಣದಿಂದಾಗಿದೆಯೇ? ಏನೋ ಅಪಮಾನದಿಂದಾಗಿದೆಯೇ? ಏನೋ ಒಬ್ಬರಿನ್ನೊಬ್ಬರ ತಪ್ಪು ಹುಡುಕೋದ್ರಿಂದ ಆಗಿದೆಯೇ? ಈ ಜನ್ಮದಲ್ಲಿ ಎಷ್ಟು ಕಾಣಿಸುತ್ತೆ ಅದನ್ನು ನೆನಪಿಸಿ ಕ್ಷಮೆ ಬೇಡ್ತಾ ಇರಿ. ಮತ್ತೆ ಕಾಣಿಸದಿದ್ರೆ, ಈ ಜನ್ಮದ ಅಲ್ದಿದ್ರೆ ಪೂರ್ವ ಜನ್ಮದಲ್ಲಿ ಏನೋ ತಪ್ಪಾಗಿದೆ, ಎಲ್ಲದಕ್ಕೆ ಕ್ಷಮೆ ಬೇಡ್ತಾ ಹೋಗಿ. ಮತ್ತೆ 1 ಗಂಟೆ ಕೂತು ಎಲ್ಲ ಒಬ್ಬೊಬ್ಬ ವ್ಯಕ್ತಿಯನ್ನು ಶುದ್ಧಾತ್ಮ ನೋಡಿ. ಮತ್ತೆ ಮನಸ್ಸಿಂದ ಪಶ್ಚಾತ್ತಾಪ ಪಡಬೇಕು. ಅಂದ್ರೆ ಈ ಜನ್ಮದಲ್ಲಿ ಗೊತ್ತಿತ್ತು, ಗೊತ್ತಾಗದೆ ಅಥವಾ ಪೂರ್ವ ಜನ್ಮದಲ್ಲಿ ಏನೇ ತಪ್ಪಾಗಿದ್ರು ಎಲ್ಲದಕ್ಕೆ ಕ್ಷಮೆ ಬೇಡ್ತೇನೆ. ಮತ್ತೆ ಯಾವ ಬಯಕೆ ದ್ವೇಷವಿಲ್ಲ, ಸಮಭಾವದಲ್ಲಿರಿ. ಒಬ್ಬರಿನ್ನೊಬ್ಬರ ಜೊತೆ ಬಯಕೆ ದ್ವೇಷ ಆಗ್ಬಾರ್ದು, ಪ್ರೀತಿಯ ವ್ಯವಹಾರ ಇರಲಿ. ಹೀಗೆ ಪ್ರಾರ್ಥನೆ ಮಾಡಿ ಒಳಗಿನ ಶುದ್ಧಾತ್ಮಕ್ಕೆ. ಅರ್ಥವಾಯ್ತಲ್ಲ ನಿಮ್ಗೆ? ಹೌದು. ನಾನು ಮೊದಲು ಪ್ರಶ್ನೆ ಕೇಳಿದ್ದೆ, ಅಂದ್ರೆ ಧ್ಯಾನದಲ್ಲಿ ಕೂತ ನಂತರ ಯಾವ ಮಂತ್ರವನ್ನು ಜಪಿಸಬೇಕು? ನಿಜವೆಂದ್ರೆ ಧ್ಯಾನದಲ್ಲಿ ಕೂತ ನಂತರ ಮಂತ್ರವನ್ನು ಜಪಿಸ್ತೀರಿ, ಅದು ಏಕಾಗ್ರತೆ ಧ್ಯಾನ ಅಲ್ವೇ ಅಲ್ಲ. ಸರಿ, ನಾಮಸ್ಮರಣೆ. ನಾಮಸ್ಮರಣೆ ಧ್ಯಾನ ಮಾಡ್ಬೇಕಿದ್ರೆ. ಮತ್ತೆ ಈಗ ನೀವೇ ಸತ್ಸಂಗಕ್ಕೆ ಬಂದಿದ್ದೀರಿ, ನಾವು ತಿಳಿಸ್ತೇವೆ ನಿಮ್ಗೆ. ದಾದಾ ಭಗವಾನ್ರ ಅಸ್ಸಿಂ ಜೈ ಜೈಕಾರ ಹೇಳಿ.
ಪ್ರತಿ ಶಬ್ದ ಓದಿ ದಾದಾ ಭಗವಾನರ ಅಸೀಮ ಜಯ ಜಯಕಾರ. ದಾದಾ ಭಗವಾನ್ ಅಂದ್ರೆ ಒಳಗಿನ ಆತ್ಮಕ್ಕೆ ತಲುಪ್ತೀರಿ. ಅಂದ್ರೆ ಆತ್ಮದ ಆರಾಧನೆ ಆಗತ್ತೆ, ಸ್ವರೂಪದ ಕೀರ್ತನೆ ಭಕ್ತಿ ಆಗತ್ತೆ. ಮತ್ತೆ ಪ್ರತಿ ಶಬ್ದ ಓದಿ ಏಕಾಗ್ರತೆಯಿಂದ ನೀವು ಏನ್ ಅಕ್ಷರ ಸಂಭಾಜಿ ಓದ್ತಾನೆ ಅದನ್ನ ನೀವು ನೋಡಿದ್ರೆ ನೀವು ಆತ್ಮದ ಜಾಗೃತಿಯಲ್ಲಿ ಇದ್ಕೊಂಡು ಉಪಯೋಗ ಶುದ್ಧ ಉಪಯೋಗದಿಂದ ಮಾಡಬಹುದು. ಶುದ್ಧ ಉಪಯೋಗ ಪೂರ್ವ ಮಾಡಿದ್ರೆ ಆವರಣವೂ ಮುರಿಯುತ್ತಾ ಹೋಗುತ್ತೆ ಮತ್ತು ಆತ್ಮದ ಭಜನೆಯೇ ಆಗುವುದು. ಮಾಡಬೇಕಿದ್ರೆ ಇದನ್ನು ಮಾಡಿ, ಇಲ್ದಿದ್ರೆ ಇನ್ನೊಂದು ದಾರಿ ಇದೆ. ಇಡೀ ದಿನದಲ್ಲಿ ನಮ್ಮ ವಾಣಿಯಿಂದ ವಿಚಾರದಿಂದ ವರ್ತನೆಯಿಂದ ಯಾರಿಗೂ ದುಃಖ ಕೊಟ್ರೆ ಮನಸ್ಸಿಂದ ಪಶ್ಚಾತ್ತಾಪ ಮಾಡಿ. ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಧ್ಯಾನ ಆಗುವುದು. ಮತ್ತೆ ಒಳಗೆ ಸಂಭಾಜಿ ಏನ್ ಮಾಡ್ತಾರೆ, ಅವರು ಏನ್ ತಪ್ಪು ಮಾಡಿದ್ದಾರೆ, ಹೇಗೆ ಪ್ರತಿಕ್ರಮಣ ಮಾಡ್ತಿದ್ದಾರೆ ಅವೆಲ್ಲವನ್ನು ನೀವು ನೋಡಿದಾಗ ನಿಮ್ಮ ಶುಕ್ಲ ಧ್ಯಾನ ಅನ್ನಲಾಗುವುದು. ಅಂದ್ರೆ ಆತ್ಮ ಧ್ಯಾನದಲ್ಲಿದ್ದು ರಿಲೇಟಿವ್ನಲ್ಲಿ ವ್ಯವಹಾರದಲ್ಲಿ ಧರ್ಮ ಧ್ಯಾನ ಮತ್ತೆ ಒಳಗೆ ಶುಕ್ಲ ಧ್ಯಾನ ಎರಡೂ ಧ್ಯಾನ ಉತ್ಪನ್ನವಾಗುತ್ತೆ. ನಿಮ್ಗೆ ಲಾಭ ಸಿಗುತ್ತೆ. ಈ ಧ್ಯಾನ ಮಾಡುವಂತಹದ್ದು ಇಡೀ ದಿನದಲ್ಲಿ ಮನವಚನ ಕಾಯಿಯಿಂದ ಯಾರಿಗೆ ದೋಷ ದುಃಖ ಕೊಟ್ಟಿದ್ದೀರಿ, ಯಾರ ದೋಷ ನೋಡಿದಿರಿ ಎಲ್ಲರಿಂದ ಕ್ಷಮೆ ಬೇಡಿ, ಪ್ರತಿಕ್ರಮಣ ಮಾಡಿ. ಅರ್ಥವಾಯ್ತಲ್ಲ ನಿಮ್ಗೆ? ಹೌದು.